ನಮಸ್ತೆ ಎಲ್ಲರಿಗೂ. ಡ್ರೈ ಸ್ಕಿನ್ ಇರೋರಿಗೆ ಇನ್ನೊಂದೇನು ಅಂತಂದರೆ ನೀರು ಜಾಸ್ತಿ ಕುಡಿಬೇಕು. ಡ್ರೈ ಸ್ಕಿನ್ ಇರಲಿ, ಆಯಿಲಿ ಸ್ಕಿನ್ ಇರಲಿ, ಯಾವುದೇ ಸ್ಕಿನ್ ಇದ್ದರೂ ಕೂಡ ನೀರು ಚೆನ್ನಾಗಿ ಕುಡಿಬೇಕು. ಎಲ್ಲರೂ ಅಷ್ಟೇ, ಯಾವುದೇ ಸ್ಕಿನ್ ಇದ್ದವ್ರಿಗೂ ನೀರು ಚೆನ್ನಾಗಿ ಕುಡಿದಷ್ಟು ಸ್ಕಿನ್ ಚೆನ್ನಾಗಿರುತ್ತೆ, ಬ್ರೈಟ್ನೆಸ್ ಇರುತ್ತೆ, ಮಾಯಿಶ್ಚರ್ ಇರುತ್ತೆ, ಮತ್ತು ಡ್ರೈ ಆಗೋಕ್ಕೆ ಬಿಡೋದಿಲ್ಲ. ಸ್ಕಿನ್ನ ಶೈನ್ ಹೊಡೆಯುತ್ತೆ, ಸ್ಕಿನ್ ಶೈನ್ ಬರುತ್ತೆ. ಸೊ ಹಂಗಾಗಿ ನೀರು ಚೆನ್ನಾಗಿ ಕುಡಿಬೇಕು. ಮತ್ತು ಫ್ರೂಟ್ಸ್ ಚೆನ್ನಾಗಿ ತಿನ್ನಬೇಕು, ತರಕಾರಿ ತಿನ್ನಬೇಕು. ನೀವು ಬಾಡಿ ಆರೋಗ್ಯವಾಗಿದ್ದರೆ ಅದು ರಿಫ್ಲೆಕ್ಟು ನಿಮ್ಮ ಮುಖದ ಮೇಲೆ ಕಾಣುತ್ತೆ. ಸೊ ಹಾಗಾಗಿ ಸ್ಕಿನ್ ಚೆನ್ನಾಗಿರಬೇಕು ಅಂತ ಯಾರು ಆಸೆ ಪಡ್ತೀರೋ ಅವರಿಗೆಲ್ಲನೂ ನೀರು ಚೆನ್ನಾಗಿ ಕುಡಿದು ಹೆಲ್ದಿಯಾಗಿಟ್ಕೊಳ್ಳಿ, ನಿಮ್ಮ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ. ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಿಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ, ಹೇರ್ ಚೆನ್ನಾಗಿರುತ್ತೆ, ಬ್ಯೂಟಿ ಮೇಂಟೈನ್ ಮಾಡ್ಕೋಬೋದು. ಸೊ ಹಂಗಾಗಿ ಆಯಿಲಿ ಸ್ಕಿನ್ ಇರಲಿ, ಡ್ರೈ ಸ್ಕಿನ್ ಇರಲಿ, ಯಾವುದೇ ಸ್ಕಿನ್ ಇದ್ದರೂ ಕೂಡ ನೀರು ಕುಡಿಯೋದನ್ನು ಮರಿಬಾರ್ದು. ಊಟ ಆದಮೇಲೆ ನೀರು ಕುಡಿಬೇಕು. ಒನ್ ಅವರ್ಗೆ ಒಂದು ಸಲ, ಅರ್ಧ ಗಂಟೆಗೆ ಒಂದು ಸಲ ಅರ್ಧ ಲೀಟ್ರನ್ನ ಕುಡಿಯೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 3-4 ಲೀಟ್ರ್ ನೀರು ಕುಡಿತೀರಾ, ಆವಾಗ ನಿಮಗೆ ಸ್ಕಿನ್ ಚೆನ್ನಾಗಿರುತ್ತೆ, ಡೈಜೆಷನ್ ಚೆನ್ನಾಗಾಗುತ್ತೆ, ಡೈಜೆಷನ್ ಸಿಸ್ಟಮ್ ಚೆನ್ನಾಗಿರುತ್ತೆ. ಸೊ ಹೆಲ್ತಿಯಾಗಿ ಇರ್ಬೋದು. ಇನ್ನೊಂದೇನು ಅಂತಂದರೆ, ಊಟಕ್ಕೆ ಮುಂಚೆ 1 ಲೋಟ ಬಿಸಿನೀರು ಕುಡಿಯೋದ್ರಿಂದನೂ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಊಟ ಆದಮೇಲೂ 1 ಲೋಟ ಬಿಸಿನೀರು ಕುಡಿದ್ರೆ ಅದೂ ಕೂಡ ಬೆನಿಫಿಟ್ಟೇನೆ. ಸೊ ಆ ಥರ ಎಲ್ಲ ಥರನೂ ನೋಡೋಕ್ಕೆ ಹೋದರೆ ವಾಟರ್ ಥೆರಪಿ ತುಂಬ ಒಳ್ಳೆಯದು. ಎಲ್ಲ ಏಜವ್ರಿಗೂ ಅಷ್ಟೇ, ಯಾವುದೇ ಏಜಿದು ಈ ಏಜವರು ಆ ಏಜವರು ನೀರು ಕುಡಿಬೇಕು ಚೆನ್ನಾಗಿ ಅಂತ ಅಲ್ಲ. ಎಲ್ಲರೂ ನೀರು ಚೆನ್ನಾಗಿ ಕುಡಿಬೇಕು, ಹೆಲ್ತ್ ಇರಬೇಕು. ಹೆಲ್ತ್ ಚೆನ್ನಾಗಿದ್ದರೆ ಸ್ಕಿನ್ ಚೆನ್ನಾಗಿರುತ್ತೆ, ಹೇರು ಚೆನ್ನಾಗಿರುತ್ತೆ. ಟೋಟಲಿ ಎಲ್ಲದಕ್ಕೂ ಒಳ್ಳೆಯದು ನೀರು ಕುಡಿಯೋದ್ರಿಂದ. ಫ್ರೂಟ್ಸು ಮತ್ತು ವೆಜಿಟೇಬಲ್ಸು ಇದೆಲ್ಲನೂ ಚೆನ್ನಾಗಿ ತೊಗೊಳೋದ್ರಿಂದನೂ ಸ್ಕಿನ್ ಚೆನ್ನಾಗಿರುತ್ತೆ. ಡ್ರೈ ಸ್ಕಿನ್ ಇರೋರಿಗೆ ನೀರು ಚೆನ್ನಾಗಿ ಕುಡಿದ್ಬಿಟ್ಟು ಫ್ರೂಟ್ಸ್ ಚೆನ್ನಾಗಿ ತಿಂದು ಮತ್ತು ತುಪ್ಪ ಎಲ್ಲ ಚೆನ್ನಾಗಿ ತಿನ್ನಿ, ತುಂಬ ಒಳ್ಳೆಯದು. ಮತ್ತು ಆಯಿಲಿ ಸ್ಕಿನ್ ಇದ್ದವ್ರಿಗೆ ತುಪ್ಪ, ಎಣ್ಣೆದು ಪದಾರ್ಥಗಳು, ಆಮೇಲೆ ಜಂಕ್ ಫುಡ್ಡು ಕಮ್ಮಿ ಮಾಡಿ, ಪಿಜ್ಜಾ ಬರ್ಗರ್ ತಿನ್ನಬೇಡಿ. ಈ ಥರದ್ದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಪಿಂಪಲ್ಸ್ ಅವಾಯ್ಡ್ ಆಗುತ್ತೆ, ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ. ಸೊ ನೀರು ಕುಡಿಯೋದು ಮಾತ್ರ ಬಿಡಬೇಡಿ. ಡ್ರೈ ಸ್ಕಿನ್ ಇರೋರಿಗೆ ಸನ್ಸ್ಕ್ರೀನು ಮಸ್ಟ್ ಆ್ಯಂಡ್ ಶುಡ್ ಹಾಕಬೇಕು. ಮತ್ತು ಆಯಿಲಿ ಸ್ಕಿನ್ ಇದ್ದರೂ ಕೂಡ ಸನ್ಸ್ಕ್ರೀನ್ನ ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಬೇಕು. ಸನ್ಬರ್ನ್ ಆಗೋದೆಲ್ಲ ಅವಾಯ್ಡ್ ಆಗುತ್ತೆ. ಸಮ್ಮರಲ್ಲಂತೂ ರೆಗ್ಯುಲರಾಗಿ 1 ಅವರ್ಗೆ ಒಂದು ಸಲ ಹೊರಗಡೆ ಹೋದಾಗ ಸನ್ಸ್ಕ್ರೀನ್ನ SPF 30 SPF 50. SPF 50 ಯಾವಾಗ ಯೂಸ್ ಮಾಡಬೇಕು ಅಂದರೆ, ಒಂದು 12 ಗಂಟೆ ಸಮಯ ಆ ಥರ ಎಲ್ಲ ತುಂಬ ಹೊರಗಡೆ ಹೋಗ್ತಿರಲ್ಲ, ಆ ಥರ ತುಂಬ ಬಿಸಿಲು ಜಾಸ್ತಿ ಇರೋ ಸಮಯದಲ್ಲಿ SPF 50 ಯೂಸ್ ಮಾಡಬೇಕು. SPF 30 ಅಂತಂದಾಗ ಸ್ವಲ್ಪ ಕಮ್ಮಿ ಬಿಸಿಲಿದ್ದಾಗ 30 ಯೂಸ್ ಮಾಡಬೇಕು. ಆ ಥರ ಎಲ್ಲ ಇರುತ್ತೆ. ಅದನ್ನ ನೋಡಿಕೊಂಡು ನೀವು ಯೂಸ್ ಮಾಡಬೇಕಾಗತ್ತೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಶೇರ್ ಮಾಡಿ ನನ್ನ ಚಾನಲ್ನ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಕೊಡೋದನ್ನ ದಯವಿಟ್ಟು ಮರಿಬೇಡಿ.